ನಿಮ್ಗಳಿಗೆ ವ್ಯಾಪಾರ ವ್ಯವಹಾರ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದ ತಪ್ಪಿಗೆ ಇವತ್ತು ಕನ್ನಡಿಗರ ತಾಯಿ ಬಗ್ಗೆ ಮಾತಾಡ್ತೀರಾ ನೀವು. ಕನ್ನಡಿಗರಂದ್ರೆ ಯಾರು? ಇವತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಕನ್ನಡಿಗರು, ನಮ್ಮ ಎಷ್ಟೋ ಜನ ಜಡ್ಜ್ಗಳು ಕನ್ನಡಿಗರು, ಸೈನಿಕರು ಕನ್ನಡಿಗರು, ಪೊಲೀಸರು ಕನ್ನಡಿಗರು, ಜನಸಾಮಾನ್ಯ ಡೆಲಿವರಿ ಹುಡುಗನಿಂದ ಹಿಡಿದು ಗೌರವಾನ್ವಿತ ನ್ಯಾಯಾಧೀಶರಿಂದ ಹಿಡಿದು ಮುಖ್ಯಮಂತ್ರಿಗಳವರೆಗೂ ಕೂಡ ಎಲ್ಲರೂ ನಾವೆಲ್ಲ ಕನ್ನಡಿಗರು. ಸಂಪೂರ್ಣ ಕನ್ನಡಿಗರನ್ನ ಇವತ್ತು ಅವರ ತಾಯಿ ಬಗ್ಗೆ ಕೆಟ್ಟದಾಗಿ, ನಾನು ಹೇಳೋದು ಕೂಡ ನನ್ನ ಸಂಸ್ಕೃತಿ ನಮ್ದಲ್ಲ, ಅವನೇನ್ ಬರ್ದಿದೆ ಅಂತ ನೀವೆಲ್ಲರೂ ಕೂಡ ನೋಡಿರ್ತೀರಾ, ಅತಿ ಕೆಟ್ಟದಾಗಿ ಮಾತನಾಡ್ತಕ್ಕಂಥ ಕೆಲಸವನ್ನ ಸಾರ್ವಜನಿಕವಾಗಿ ಏನ್ ಮಾಡಿದ್ದಾನೆ. ಜಾತಿ ಧರ್ಮ ಗಲಾಟೆ ಬಗ್ಗೆ ನಾನು ಮಾತಾಡಕ್ ಬರಲ್ಲ, ಆದರೆ ಈ ಬೋರ್ಡರ್ ಆಗಿರ್ತಕ್ಕಂಥ ಈ ಪ್ರಕರಣದಲ್ಲಿ ಯಾವ ಜಾತಿ ಇಲ್ಲ, ಧರ್ಮ ಇಲ್ಲ, ಭಾಷೆ ಕನ್ನಡಿಗರು, ಕನ್ನಡಿಗರ ತಾಯಿ ಹೆಣ್ಣನ್ನ ಕರ್ನಾಟಕದಲ್ಲಿ ಹೆಣ್ಣಿಗೆ ವಿಶೇಷವಾದಂತಹ ಸ್ಥಾನಮಾನ ಇದೆ. ಒಂದು ಪೂಜನೀಯ ಸ್ಥಾನದಲ್ಲಿ ಇಟ್ಕೊಂಡು ನಾವು ಗೌರವಿಸ್ತೀವಿ. ಕರ್ನಾಟಕದಲ್ಲಿ ಕನ್ನಡಾಂಬೆ ಅಂತ ಅಂತೀವಿ, ಕನ್ನಡ ತಾಯಿ ಅಂತೀವಿ. ಅಂತದ್ರಲ್ಲಿ ಕನ್ನಡಿಗರ ತಾಯಿ ಬಗ್ಗೆ ಮಾತಾಡಿದ್ದಾನೆ ಅಂತಂದ್ರೆ ಈ ಲೋಪರ್ಗಳನ್ನ ಸುಮ್ಮನೆ ಬಿಡಬೇಕಾ? ಈ ಒಂದು ಕೋರಮಂಗಲದಲ್ಲಿ ಇರ್ತಕ್ಕಂಥ ಈ ಒಂದು ಹೋಟೆಲ್ GS ಟೂರ್ಸ್ ಅಂತಕ್ಕಂಥ ಒಬ್ಬ ಅಯೋಗ್ಯ ತನ್ನ LED ಲೈಟ್ ಮೇಲೆ ಕನ್ನಡಿಗರ ತಾಯಿಯ ಬಗ್ಗೆ ಅತಿ ಕೆಟ್ಟದಾಗಿ ನಿಂದನೆ ಮಾಡಿ LED ಮೇಲೆ ಅವರು ಸಾರ್ವಜನಿಕವಾಗಿ ಹಾಕಿದಂತ ವಿಚಾರವಾಗಿ ನಾವೆಲ್ಲರೂ ಕೂಡ ಇಲ್ಲಿ ಇವಾಗ ಬೋರ್ಡ್ ನ ಹೊರದಾಕ್ಬೇಕು. ಇವತ್ತು ಹೋಟೆಲ್ ನ ಓಪನ್ ಮಾಡಕ್ ಬಿಡಬಾರ್ದು ಅಂತ ಹೇಳಿ ಇಲ್ಲಿ ಬಂದಿದ್ವಿ. ಈಗಾಗಲೇ ನಾವು ಮಾಡುವಂತ ಕೆಲಸ ನಮ್ಮ ಪೊಲೀಸ್ ಅವರು ಬೇರೆ LED ಸ್ಕ್ರೀನ್ ತಗೊಂಡೋಗಿ ವಶಪಡಿಸಿಕೊಂಡು, ಜೊತೆಗೆ ಯಾವೊಂದು ಹೋಟೆಲ್ ಸಿಬ್ಬಂದಿ ಇದ್ದಾನೆ ಅವ್ರನ್ನೆಲ್ಲರನ್ನೂ ಕರ್ಕೊಂಡು ಸ್ಟೇಷನ್ ಅಲ್ಲಿ ಇಸ್ಕೊಳ್ಳುವಂತ ಕೆಲಸವನ್ನ ಈಗಾಗಲೇ ಮಾಡಿದ್ದಾರೆ. ಜೊತೆಗೆ ನಾವು ಅಲ್ಲಿಗೆ ಬಿಡಬಾರ್ದು ಅಂತ ಹೇಳಿ ಇಲ್ಲೇ ನಿಂತ್ಕೊಂಡು ಇಷ್ಟೊತ್ತು ಹೋಟೆಲ್ ಒಳಗಡೆ ಇದ್ದಂತ ಅಷ್ಟೂ ಜನರನ್ನ ಆಚೆಗೆ ಕಳಿಸ್ತಕ್ಕಂಥ ಕೆಲಸ ಮಾಡಿದೀವಿ. ಈಗ ಹೋಟೆಲ್ ನ ಕ್ಲೋಸ್ ಕೂಡ ಮಾಡುವಂತ ಕೆಲಸವನ್ನ ಮಾಡಿದೀವಿ. ಜೊತೆಗೆ ಆ ಹೋಟೆಲ್ ಬೋರ್ಡ್ ಅನ್ನು ಕೂಡ ಹೊರದಾಕ್ತಕ್ಕಂಥ ಕೆಲಸವನ್ನ ನಮ್ಮ ರಾಜ್ಯಾಧ್ಯಕ್ಷ ನವೀನ್ ನರಸಿಂಹ ಅವರು ನಾವೆಲ್ಲರೂ ಸೇರ್ಕೊಂಡು ಏನು ಮಾಡಿದೀವಿ. ಹಾಗೆ BBMPಗೆ ಪತ್ರ ಬರೀತೀವಿ, ಈ ಹೋಟ್ಲು ಯಾವತ್ತೂ ಓಪನ್ ಆಗಬಾರ್ದು ಅಂತ. ಆ LED ಬೋರ್ಡ್ ಮೇಲೆ ಇವ್ರು ಯಾವುದೇ ಒಂದು ಜಾತಿ ನೋಡಿಲ್ಲ, ಯಾವುದೇ ಧರ್ಮದ ಬಗ್ಗೆ ಮಾತಾಡಿಲ್ಲ, ಅವ್ರು ಮಾತಾಡಿರೋದು ಕನ್ನಡಿಗರ ಬಗ್ಗೆ. ಅದಕ್ಕೋಸ್ಕರ ಇದು ನಮ್ಮ ಕೇವಲ ಸಂಘಟನೆ ವಿಚಾರ ಅಲ್ಲ, ಸಂಘಟನೆಯವ್ರು ಮಾತ್ರ ಬರುವಂತ ವಿಚಾರ ಅಲ್ಲ. ಎಲ್ಲಾ ಕನ್ನಡಿಗರು ಜಾತಿ ಧರ್ಮ ಎಲ್ಲ ಪಕ್ಷ ಭೇದ ಎಲ್ಲವನ್ನೂ ಮರೆತು ಈ ಒಂದು ವಿಚಾರದಲ್ಲಿ ಒಂದಾಗಬೇಕಾಗ್ತದೆ. ಸಾಮಾನ್ಯ ಕನ್ನಡಿಗರಿಂದ ಹಿಡಿದು ಅಧಿಕಾರದಲ್ಲಿರ್ತಕ್ಕಂಥ ಅಧಿಕಾರಿಗಳು ಪ್ರತಿಯೊಬ್ಬರು ಕೂಡ ಈ ಒಂದು ವಿಚಾರದಲ್ಲಿ ಕನ್ನಡಿಗರ